ಆಸ್ಟ್ರೇಲಿಯಾ ಕ್ರಿಕೆಟ್ ಲೋಕದ ಒನ್ ಆಫ್ ದಿ ಬೆಸ್ಟ್ ಟೀಮ್. 10 ಐಸಿಸಿ ಟೂರ್ನಿಗಳಲ್ಲಿ ಟ್ರೋಫಿಗಳನ್ನು ಗೆದ್ದು ಬೀಗಿರುವಂಥ ತಂಡ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಐಸಿಸಿಯ ಎಲ್ಲ ಮಾದರಿಯ ಟೂರ್ನಿಗಳಲ್ಲೂ ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿದಿರುವಂಥ ಏಕೈಕ ತಂಡ. ಇದೀಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಸೆಮೀಸ್ಗೂ ಕೂಡ ಲಗ್ಗೆ ಇಟ್ಟಿದೆ. ಆದರೆ ಕಾಂಗರೂ ಪಡೆಯ ಈ ಎಂಟ್ರಿ ಟೀಮ್ ಇಂಡಿಯಾಗೆ ಕೊಂಚ ಕಸಿವಿಸಿ ಮಾಡಿದೆ. ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಐಸಿಸಿ ಟೂರ್ನಿಗಳು ಅಂದರೆ ಅದು ಪ್ರತಿಷ್ಠೆ. 2 ವರ್ಷ 4 ವರ್ಷ ಹೀಗೆ ಆಯಾ ಮಾದರಿ ಕ್ರಿಕೆಟ್ ಫಾರ್ಮೆಟ್ಗೆ ತಕ್ಕಂತೆ ಆಯೋಜನೆ ಮಾಡ್ತಾರೆ. ಇದೀಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದ್ದು 8 ರಾಷ್ಟ್ರಗಳು ಭಾಗಿಯಾಗಿವೆ. ಈಗಾಗಲೇ ಟೂರ್ನಿ ನಾಕೌಟ್ ಹಂತ ತಲುಪಿದ್ದು ಅಂತಿಮ ಘಟ್ಟದತ್ತ ಸಾಗ್ತಾ ಇದೆ. ಈಗಾಗಲೇ ನ್ಯೂಜಿಲೆಂಡ್, ಭಾರತದ ಜೊತೆ ಆಸ್ಟ್ರೇಲಿಯಾ ಕೂಡ ಸೆಮೀಸ್ಗೆ ಲಗ್ಗೆ ಇಟ್ಟಿದೆ. ಐಸಿಸಿ ಟೂರ್ನಿಗಳಲ್ಲಿ ಪದೇ ಪದೇ ಭಾರತಕ್ಕೆ ಸವಾಲಾಗುವಂತ ಆಸ್ಟ್ರೇಲಿಯಾ ಇಲ್ಲೂ ಕೂಡ ಆತಂಕ ಮೂಡಿಸಿದೆ. ವಿಶ್ವಕಪ್ ಟೂರ್ನಿಗಳಲ್ಲಿ ಭಾರತಕ್ಕೆ ಆಸ್ಟ್ರೇಲಿಯಾನೇ ವಿಲನ್. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ 4 ಮಾದರಿಯಲ್ಲಿ ಐಸಿಸಿ ಟೂರ್ನಿಗಳನ್ನು ಆಯೋಜನೆ ಮಾಡುತ್ತೆ. T20 ವಿಶ್ವಕಪ್, ಏಕದಿನ ವಿಶ್ವಕಪ್, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹಾಗೆ ಚಾಂಪಿಯನ್ಸ್ ಟ್ರೋಫಿ. ಈ ಎಲ್ಲ ಟೂರ್ನಿಗಳಲ್ಲೂ ಕೂಡ ಭಾರತಕ್ಕೆ ಬಹುತೇಕ ಮ್ಯಾಚ್ಗಳಲ್ಲಿ ದುಸ್ವಪ್ನವಾಗಿ ಕಾಡೋದೇ ಆಸ್ಟ್ರೇಲಿಯಾ. ಐಸಿಸಿ ಏಕದಿನ ವಿಶ್ವಕಪ್ ಟೂರ್ನಿಗಳಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳು ಪರಸ್ಪರ 14 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಈ 14 ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ 9 ಪಂದ್ಯಗಳಲ್ಲಿ ಗೆದ್ದಿದ್ರೆ ಭಾರತ 5 ಸಲ ಗೆಲುವನ್ನು ಕಂಡಿದೆ. ಈ ಪೈಕಿ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ತಂಡ ಗಳಿಸಿದ ಅತ್ಯಧಿಕ ಸ್ಕೋರ್ 359 ರನ್ಗಳು. ಇನ್ನು ಭಾರತ ಗಳಿಸಿದಂಥ ಹೈಯೆಸ್ಟ್ ಸ್ಕೋರ್ 352 ರನ್ಗಳು. ಇನ್ನು ಭಾರತ ತಂಡ ದಾಖಲು ಮಾಡಿರುವಂಥ ಅತ್ಯಂತ ಲೋಯೆಸ್ಟ್ ಅಂದರೆ ಕಡಿಮೆ ಸ್ಕೋರ್ 125. ಹಾಗೆ ಮಾರ್ಕ್ಯೂ ಇವೆಂಟ್ನಲ್ಲಿ ಆಸ್ಟ್ರೇಲಿಯಾ ದಾಖಲು ಮಾಡಿರುವಂಥ ಅತ್ಯಂತ ಕಡಿಮೆ ಸ್ಕೋರ್ 128 ರನ್ ಆಗಿದೆ. ಹೀಗೆ ಆಸ್ಟ್ರೇಲಿಯಾ ಭಾರತ ವಿರುದ್ಧ ಪಾರುಪತ್ಯ ಮೆರೆಯುತ್ತಲೇ ಬಂದಿದೆ. 2023ರ ವಿಶ್ವಕಪ್ ಫಿನಾಲೆಯಲ್ಲಿ ಭಾರತಕ್ಕೆ ಸೋಲುಣಿಸಿದ್ದ ಆಸೀಸ್. ಅದರಲ್ಲೂ ಟೀಮ್ ಇಂಡಿಯಾ 2023ರ ಏಕದಿನ ವಿಶ್ವಕಪ್ ಫೈನಲ್ನ ಮ್ಯಾಚ್ ಅಂತೂ ಮರೆಯೋಕೆ ಸಾಧ್ಯನೇ ಇಲ್ಲ. 2023ರಲ್ಲಿ ನಡೆದ ಏಕದಿನ ಮಾದರಿಯ ವಿಶ್ವಕಪ್ ವೇಳೆ ಭಾರತದ ಮುಖ್ಯ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಇದ್ರು. ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಲೀಡ್ ಮಾಡ್ತಾ ಇದ್ರು. ಭಾರತದಲ್ಲೇ ಟೂರ್ನಿ ಆಯೋಜನೆಗೊಂಡಿದ್ರಿಂದ ಭಾರತದ ಪ್ರದರ್ಶನ ಕೂಡ ನೆಕ್ಸ್ಟ್ ಲೆವೆಲ್ನಲ್ಲೇ ಇತ್ತು. ಒಂದು ಪಂದ್ಯವನ್ನು ಸೋಲದೆ ಅಜೇಯರಾಗಿ ಫಿನಾಲೆಗೆ ಲಗ್ಗೇಟಿದ್ರು. ಮತ್ತೊಂದು ಕಡೆ ಆಸೀಸ್ ಕೂಡ ಫೈನಲ್ ತಲುಪಿತ್ತು. ಅಂತಿಮವಾಗಿ 2023ರ ನವೆಂಬರ್ 19ರಂದು ಫೈನಲ್ ಮ್ಯಾಚ್ ನಡೆದಿತ್ತು. ಈ ವೇಳೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ 50 ಓವರ್ಗಳಲ್ಲಿ 10 ವಿಕೆಟ್ಗಳ ನಷ್ಟಕ್ಕೆ 240 ರನ್ ಅಷ್ಟೇ ಕಲೆ ಹಾಕಿತ್ತು. ಈ ಸ್ಕೋರ್ ಬೆನ್ನಟ್ಟಿದಂಥ ಆಸೀಸ್ ಪಡೆ 43 ಓವರ್ಗಳಲ್ಲಿ ಟಾರ್ಗೆಟ್ ರೀಚ್ ಆಗೋ ಮೂಲಕ ಭಾರತಕ್ಕೆ ಶಾಕ್ ಕೊಟ್ಟಿದ್ರು. ಅಂದಿನ ಪಂದ್ಯದಲ್ಲಿ ಟ್ರಾವಿಸ್ ಹೆಡ್ ಇಡೀ ಭಾರತದ ಹೃದಯವನ್ನೇ ಹೊಡೆದು ಹಾಕಿದ್ರು. ODI ಟೆಸ್ಟ್ನಲ್ಲಿ ಆಸೀಸ್, T20ಯಲ್ಲಿ ಭಾರತ ಪಾರಮ್ಯ. ಇನ್ನು ಕ್ರಿಕೆಟ್ನಲ್ಲಿ ಸಾಕಷ್ಟು ಸಲ ಭಾರತಕ್ಕೆ ಸವಾಲಾಗಿರೋದೇ ಕಾಂಗರೂ ಪಡೆ. ಟೆಸ್ಟ್ ಮ್ಯಾಚ್ನಲ್ಲಿ 1947ರಿಂದ ಈವರೆಗೂ 107 ಬಾರಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಈ ಪೈಕಿ ಭಾರತ 32 ಪಂದ್ಯಗಳನ್ನು ಗೆದ್ದಿದ್ರೆ ಆಸ್ಟ್ರೇಲಿಯಾ 45 ಮ್ಯಾಚ್ಗಳನ್ನು ಗೆದ್ದಿದೆ. ಒಂದು ಪಂದ್ಯ ಟೈ ಆಗಿದ್ರೆ 29 ಮ್ಯಾಚ್ಗಳು ಡ್ರಾನಲ್ಲಿ ಅಂತ್ಯಗೊಂಡಿವೆ. ಇತ್ತೀಚೆಗೆ ನಡೆದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲೂ ಕೂಡ ಆಸ್ಟ್ರೇಲಿಯಾವೇ ಗೆದ್ದಿತ್ತು. ಇನ್ನು T20 ಮಾದರಿಯಲ್ಲಿ ಭಾರತ ಮೇಲುಗೈ ಸಾಧಿಸಿದೆ. ಉಭಯ ತಂಡಗಳು ಈವರೆಗೂ 32 ಚುಟುಕು ಫಾರ್ಮೆಟ್ ಕ್ರಿಕೆಟ್ನಲ್ಲಿ ಆಡಿವೆ. ಇದರಲ್ಲಿ ಭಾರತ 20 ಸಲ ಗೆದ್ದಿದ್ರೆ ಆಸ್ಟ್ರೇಲಿಯಾ 11 ಸಲ ಗೆದ್ದಿದೆ. ಒಂದು ಪಂದ್ಯ ಫಲಿತಾಂಶ ಕಂಡಿಲ್ಲ. ಇನ್ನು ಒಟ್ಟಾರೆ ಏಕದಿನ ಮಾದರಿಯಲ್ಲಿ 2 ತಂಡಗಳು 151 ಪಂದ್ಯಗಳಲ್ಲಿ ಕಣಕ್ಕಿಳಿದಿವೆ. 57 ಮ್ಯಾಚ್ಗಳನ್ನು ಭಾರತ ಗೆದ್ದಿದ್ರೆ ಆಸ್ಟ್ರೇಲಿಯಾ 84 ಪಂದ್ಯಗಳನ್ನು ತನ್ನದಾಗಿಸಿಕೊಂಡಿದೆ. 10 ಪಂದ್ಯಗಳಲ್ಲಿ ರಿಸಲ್ಟ್ ಬಂದಿಲ್ಲ. ಹೀಗೆ ODI ಫಾರ್ಮೆಟ್ನಲ್ಲಿ ಆಸ್ಟ್ರೇಲಿಯಾವೇ ಮೇಲುಗೈ ಸಾಧಿಸಿದೆ. ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಸೆಮೀಸ್ಗೆ ಲಗ್ಗೆ ಇಟ್ಟಿರೋದ್ರಿಂದ ಭಾರತಕ್ಕೆ ಸ್ವಲ್ಪ ಚಾಲೆಂಜಸ್ ಅಂತೂ ಇದ್ದೇ ಇದೆ. ಸೊ ನಿಮ್ಮ ಪ್ರಕಾರ ಸೆಮಿಫೈನಲ್ ಅಥವಾ ಫೈನಲ್ನಲ್ಲಿ ಭಾರತಕ್ಕೆ ಆಸ್ಟ್ರೇಲಿಯಾ ಎದುರಾದರೆ ಟಫ್ ಫೈಟ್ ಇರುತ್ತಾ? ಯಾರು ಗೆಲ್ಬೋದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.